ಪ್ರಿಯ ವೀಕ್ಷಕರೇ, ಜಿ ಕನ್ನಡ ವಾಹಿನಿಗೆ ಮತ್ತೆ ಸ್ವಾಗತ. ಕನ್ನಡಿಗರ ಹೆಮ್ಮೆಯ ಮತ್ತು ನಂಬಿಕಸ್ಥ ಸುದ್ದಿ ವಾಹಿನಿಗಳಲ್ಲಿ ಒಂದಾದ ಪಬ್ಲಿಕ್ ಟಿವಿ ಇಂದು ತನ್ನ 14ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. 2012ರಲ್ಲಿ ಆರಂಭವಾದ ಈ ವಾಹಿನಿ ಇಂದು ಯಶಸ್ವಿ 14 ವರ್ಷಗಳನ್ನು ಪೂರೈಸಿ 15 ವರ್ಷಕ್ಕೆ ಕಾಲಿಡುತ್ತಿದೆ. ಈ ವಿಶೇಷ ದಿನದ ಸಂಭ್ರಮಾಚರಣೆಯ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಪಬ್ಲಿಕ್ ಟಿವಿ ತನ್ನ 14ನೇ ವರ್ಷದ ವಾರ್ಷಿಕೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುತ್ತಿದೆ. ಈ ಬಾರಿ ಕಾರ್ಯಕ್ರಮವನ್ನು ದೇಶ ಕಾಯುವ ಯೋಧರಿಗೆ ಅರ್ಪಿಸಲಾಗಿದ್ದು, ಸಿಂಧೂರು ಸಮ್ಮಾನ ಎಂಬ ಶೀರ್ಷಿಕೆಯಡಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ದೇಶಕ್ಕಾಗಿ ಪ್ರಾಣ ಪಣಕ್ಕಿಟ್ಟು ಹೋರಾಡಿದ ಮತ್ತು ಹುತಾತ್ಮರಾದ 10 ಮಂದಿ ವೀರ ಯೋಧರ ಕುಟುಂಬಸ್ಥರನ್ನು ಸನ್ಮಾನಿಸಲಾಯಿತು. ಕರ್ನಾಟಕದ ಐಜಿಪಿ ಡಾ. ಎಂ. ಎ. ಸಲೀಂ, ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ನಟರಾದ ರಿಷಬ್ ಶೆಟ್ಟಿ, ಡಾಲಿ ಧನಂಜಯ, ನೀನಾಸಂ ಸತೀಶ್, ಪೃಥ್ವಿ ಎಂಬರ್ ಮತ್ತು ನಟಿ ಮೇಘ್ನಾ ಗಾಂವ್ಕರ್ ಅವರು ಸೈನಿಕರಿಗೆ ಗೌರವ ಸಲ್ಲಿಸಿದರು. ಪಬ್ಲಿಕ್ ಟಿವಿಯ ಜೊತೆಗೆ ಅದರ ಸೋದರ ಸಂಸ್ಥೆಯಾದ ಪಬ್ಲಿಕ್ ಮೂವೀಸ್ ಚಾನೆಲ್ ಕೂಡ ಇಂದು ತನ್ನ 8ನೇ ವರ್ಷದ ಸಂಭ್ರಮವನ್ನ ಆಚರಿಸುತ್ತಿದೆ. ಸಂಸ್ಥೆಯ ಮುಖ್ಯಸ್ಥರಾದ ಎಚ್. ಆರ್. ರಂಗನಾಥ್ ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳು ಕೇಕ್ ಕತ್ತರಿಸಿ, ದೀಪ ಬೆಳಗುವ ಮೂಲಕ ವಾರ್ಷಿಕೋತ್ಸವವನ್ನ ಆಚರಿಸಿದರು. ಸಿಇಒ ಅರುಣ್ ಮತ್ತು ಸಿಒಒ ಹರೀಶ್ ಕುಮಾರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಾರ್ಷಿಕೋತ್ಸವದ ಅಂಗವಾಗಿ ಇತ್ತೀಚೆಗೆ ನಡೆದ ಪಬ್ಲಿಕ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಬ್ಲಿಕ್ ವಾರಿಯರ್ಸ್ ತಂಡವು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ವಿಜಯನಗರದ ಬಿಜಿಎಸ್ ಮೈದಾನದಲ್ಲಿ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಪಬ್ಲಿಕ್ ಕ್ಯಾಪ್ಟನ್ ತಂಡವನ್ನು ಕೇವಲ 1 ರನ್ನಿಂದ ಸೋಲಿಸಿ ಸತತ 2ನೇ ಬಾರಿ ಟ್ರೋಫಿ ಗೆದ್ದುಕೊಂಡಿದೆ. ವಿಜೇತ ತಂಡಕ್ಕೆ ಇಂದು ಬಹುಮಾನ ವಿತರಿಸಲಾಯಿತು. ಯಾರು ಬರ್ತಾರೆ, ಏನೋ ಹೇಳ್ತಾರೆ ಅನ್ನೋದಕ್ಕಿಂತ ಜನರಿಗೆ ಬೇಕಾದ್ದನ್ನ ಜನರಿಗಾಗಿಯೇ ಹೇಳುವುದು ಎಂಬ ಧ್ಯೇಯದೊಂದಿಗೆ ಆರಂಭವಾದ ಪಬ್ಲಿಕ್ ಟಿವಿ ಇಂದು ಕರ್ನಾಟಕದ ಮನೆ ಮಾತಾಗಿದೆ. ಎಚ್. ಆರ್. ರಂಗನಾಥ್ ಅವರ ಚುರುಕಿನ ವಿಶ್ಲೇಷಣೆ ಮತ್ತು ಬಿಗ್ ಬುಲೆಟಿನ್ ಕಾರ್ಯಕ್ರಮ ವಾಹಿನಿಯ ಯಶಸ್ಸಿನ ಬೆನ್ನೆಲುಬಾಗಿ ನಿಂತಿದೆ. ಪಬ್ಲಿಕ್ ಟಿವಿಯ ಈ 14 ವರ್ಷದ ಪಯಣವು ಮಾಧ್ಯಮ ಕ್ಷೇತ್ರದಲ್ಲಿ ಜನಸಾಮಾನ್ಯರ ಧ್ವನಿಯಾಗಿ ಗುರುತಿಸಿಕೊಂಡಿದೆ. ಸೊ ವೀಕ್ಷಕರೇ, ನೀವು ಸುದ್ದಿ ವಾಹಿನಿಯಲ್ಲಿ ಪಬ್ಲಿಕ್ ಟಿವಿ ಸುದ್ದಿ ವಾಹಿನಿಯನ್ನ ಎಷ್ಟು ವರ್ಷದಿಂದ ಫಾಲೋ ಮಾಡುತ್ತಿದ್ದೀರಾ ಮತ್ತು ಈ ವಾರ್ಷಿಕೋತ್ಸವದ ಸಂಭ್ರಮ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಎಂದು ಕಾಮೆಂಟ್ ಮಾಡಿ. ಹೀಗೆ ಹೊಸ ಸುದ್ದಿಯೊಂದಿಗೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು.